ನಮಸ್ಕಾರ ಬಸ್ಸು ಕರ್ನಾಟಕ ದರ್ಶನದ 7ನೇ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವಿವಾಗಿರೋದು ಪಾಪಗಳನ್ನು ಕಳೆಯುವಂತಹ ಅಘನಾಶಿನಿ ನದಿಯ ದಡದಲ್ಲಿ. ಈ ನದಿ ಹುಟ್ಟೋದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಎಂದು ಮಾನ್ಯತೆ ಪಡೆದಿರುವ ಪಶ್ಚಿಮ ಘಟ್ಟದಲ್ಲಿರುವ ಶಿರಸಿಯ ಶಂಕರ ಹೊಂಡದಲ್ಲಿ. ಈ ನದಿಯ ವಿಶೇಷತೆ ಏನು ಅಂತಂದರೆ ತಡೆಗೋಡೆ ಅಂದರೆ ಅಣೆಕಟ್ಟುಗಳೇ ಇಲ್ಲದೆ ಸುದೀರ್ಘವಾಗಿ 124 ಕಿಲೋಮೀಟರ್ ದೂರ ಹರಿದು ಅರಬ್ಬಿ ಸಮುದ್ರ ಸೇರುವ ಕೊನೆಯ ಗ್ರಾಮವೇ ಕುಮಟಾ ತಾಲೂಕಿನ ಈ ಅಘನಾಶಿನಿ. ಇದೆಲ್ಲ ತುಂಬ ಚಿಕ್ಕ ಪ್ಲೇಸ್ಗಳು ಸ್ನೇಹಿತರೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಂದರೆ ತುಂಬ ಲೆಸ್ ಎಕ್ಸ್ಪ್ಲೋರ್ಡ್, ಯಾಕೆಂದರೆ ತುಂಬ ಜನ ಈ ಕಡೆ ಬರೋಕ್ಕೆ ಹೋಗೋದಿಲ್ಲ. ಕ್ರೌಡೆಡ್ ಪ್ಲೇಸ್ ಎಲ್ಲ ಅಡ್ಜಸ್ಟ್ ಆಗಲಿಕ್ಕಿಲ್ಲ. ಕೆಲವರು ಕ್ಲಾಸ್ ಮೇಂಟೈನ್ ಮಾಡ್ತಾರೆ, ಲೈಕ್ ದೊಡ್ಡ ರೆಸಾರ್ಟ್ ಬೇಕು, ಈ ಥರ ಸಣ್ಣ ಪುಟ್ಟ ಚಿಕ್ಕ ಇದು ಜನ ಅದೆಲ್ಲ ಆಗಲ್ಲ ಅಂತ ಇರೋರು ಈ ಥರ ಪ್ಲೇಸ್ಗೆಲ್ಲ ಬರಲಿಕ್ಕೆ ಹೋಗೋದಿಲ್ಲ. ಈ ಊರಿನೊಳಗೆ ಬಂದ ನನಗೆ ದೇವಸ್ಥಾನ ಹುಡುಕೋದು ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಇಲ್ಲಿನ ಜನರು ನನಗೆ ಉತ್ತಮವಾಗಿ ಮಾರ್ಗದರ್ಶನ ನೀಡಿದರು. ಈ ವಿನಾಯಕನನ್ನು ಅಗಸೆ ವಿನಾಯಕ ಎಂದು ಕರೆದ ಹೆಸರು ಇನ್ನೂ ಬದಲಾಗಿಲ್ಲ. ಈಗ ಅಗಸೆ ವಿನಾಯಕ ದೇವಸ್ಥಾನ ನೋಡ್ಕೊಂಡು ಅಘನಾಶಿನಿ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಕತ್ಲೆ ಆಗೋಗ್ತೈತೆ, ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಉಳ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ಏನಬ್ಬ ಅಂದರೆ ಒಂದು 30 ಕಿಲೋಮೀಟ್ರ್ ಅಷ್ಟೇ ಟ್ರಾವೆಲ್ ಮಾಡಿದ್ದು. ಹುಲಿದೇವ ಪ್ರಸನ್ನ. ಇಲ್ಲೇ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ, ಇಲ್ಲೇ ಕಾಣ್ತೈತೆ ಆಲ್ಮೋಸ್ಟು. ಎಲ್ಲೆಲ್ಲೋ ರೋಡ್ ಐತಲ್ಲಪ್ಪ. ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾ ಅಂತ ಇದು. ನೋಡೋಣ ಏನಾಗುತ್ತೆ ಅಂತ. ಈಗ ಟೆಂಟ್ ಹಾಕೊಳ್ಳೋದಿರಲಿ, ಅದ್ರ ಜೊತೆಗೆ ಊಟದ ವ್ಯವಸ್ಥೆನೂ ಆಗಬೇಕಲ್ವ ಸ್ನೇಹಿತರೆ. ಫಾರೆಸ್ಟ್ ಆಫೀಸರ್ ಇದ್ದರೆ ಖಂಡಿತ ಬಿಡೋಲ್ಲ. ಯಾವುದೋ ಒಳ್ಳೆ ಆಫ್ ರೋಡ್ ಥರನೇ ಐತೆ. ಹನುಮ ವನ, ವಾ ಸಖತ್ತಾಗಿದೆ. ಬಟ್ ಅದೆಲ್ಲ ಎಣ್ಣೆ ಹೊಡೆದು ಚಿತ್ತಲ್ ಮಾಡಿಬಿಟ್ಟಿದ್ದಾರೆ. ಇದು ಇನ್ನೂ ಹೋಗ್ತೈತೆ ಬೆಟ್ಟದ ಮೇಲೆ, ಎಲ್ಲಿ ಹೋಗ್ತೈತೆ ಗೊತ್ತಾಯ್ತಲ್ಲ. ನವಿಲಿದೆ ನೋಡಿ, 2 3 ನವಿಲಿದೆ ಗುರು. ಇನ್ನೂ ಹೋಗ್ತಾಯಿದ್ದೆ, ಬನ್ನಿ ನೋಡ್ಕೊಬರೋಣ ಎಲ್ಲಿಗೆ ಹೋಗುತ್ತೆ ರೋಡಿದು ಅಂತ. ಇದೇನೇ ಸೋಲೋ ಅಡ್ವೆಂಚರ್ ಅನ್ನೋದು. ಸುಮ್ಮನೆ ಅದು ಗೊತ್ತಿರೋದು ಊರಿಗೆ ಹೋಗ್ಬಿಟ್ಟು ಇದು ಮಾಡೋದಲ್ಲ, ಅಂದರೆ ಸ್ವಲ್ಪ ಹುಡುಕ್ಬೇಕು. ಹಾಗಂತ ನಾನೇನು ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟಿದ್ದೀನಿ ಅಂತ ಅಲ್ಲ. ಇದೆಲ್ಲ ಕಾಡಿಗೆ ಹೋಗ್ತೈತಲ್ಲಪ್ಪ, ಅಲ್ಲೇ ಬೀಚ್ ಇರೋದು. ವಾ ಬೇಡ, ಕ್ಯಾನ್ಸಲ್. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದವ್ರೆ, ಅಲ್ಲೇನೋ ಇದು ಹಾಕ್ಕೊಂಡವ್ರೆ. ಮೊದಲೇ ಫಾರೆಸ್ಟ್ ಏರಿಯಾ ಅಂದವ್ರೆ. ಎಕ್ಸಿಟ್ಟು ಕಿರ್ಬೆಲೆ. ಆ್ಯಕ್ಚುಲಿ ಈಗ ನೋಡಿದ್ದು 2-3 ಪ್ಲೇಸ್ನೆಲ್ಲ ರೆಸಾರ್ಟ್ ಮಾಡ್ಕೊಂಬಿಟ್ಟವ್ರೆ. ನಮಗೆ ಹೋಗೋಕ್ಕಾಗಲ್ಲ. ಪಕ್ಕ 2-3 ಸಾವಿರ ಇದ್ದೇ ಇರುತ್ತೆ ಪರ್ ಪರ್ಸನ್ಗೆ. ಅದು 1 ನೈಟ್ಗೆ ಯಾವನು ಕೊಡ್ತಾನೆ ಅಷ್ಟೊಂದು. ನಾನು 500 ರೂಪಾಯಿ ಕೊಟ್ಟಿದ್ದೆ, ದೊಡ್ಡ ವಿಷಯ. ಅದು ವಿಧಿ ಇಲ್ಲದೆ ಸದ್ಯ ನನಗೆ ಗೊತ್ತಿರೋರೊಬ್ಬರು ಇದ್ದಿದ್ದಕ್ಕೆ ನನ್ನ ಟೆಂಟ್ ಹಾಕೊಳ್ಳೋಕ್ಕೂ 500 ರೂಪಾಯಿ ಕೊಟ್ಟೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ಬೇಗ ಹೋಗಿ ತಾಚ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಇಲ್ಲಿ ನೋಡೋದು ಆಗಿಲ್ಲ ಅಂತ ಅಂದರೆ ಶಿಸ್ತಾಗಿ ಹೆಂಗೂ ಪವರ್ ಗಿವರೆಲ್ಲ ಖಾಲಿ ಆಗಿಬಿಟ್ಟೈತೆ. ನನಗೆ ಸ್ಟಾರ್ಟ್ ಕೊಟ್ಟಿಲ್ಲ, ಅದಕ್ಕೆ ಆಫ್ ಆಗಿರೋದು. ಎಲ್ಲ ಬ್ಯಾಟ್ರಿ ಎಲ್ಲ ಸುಮಾರು ಖಾಲಿ ಆಗಿಬಿಟ್ಟೈತೆ. ರೀಚಾರ್ಜ್ ಮಾಡಬೇಕು. ಕೆಲವೊಂದು ರೋಡೆಲ್ಲ ಚೆನ್ನಾಗಿದೆ, ಬಟ್ ಕೆಲವೊಂದು ರೋಡೆಲ್ಲ ಹಿಂಗಾಗಿದೆ. ಬಟ್ ಆದರೂ ಏನು ಹೇಳಿ, ನಿನ್ನೆ ಬಂದಿದ್ದ ಹೈವೇ ಮಾತ್ರ ಸಕ್ಕತ್ತಾಗಿತ್ತು.
ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಎಡವಟ್ಟುಗಳು ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚಿಂದಿಯಾಗಿತ್ತು ಮಾತ್ರ. ಮೋಸ್ಟ್ಲಿ ಎಲೆಕ್ಷನ್ ಇದಕ್ಕೋಸ್ಕರನೇ ಆ ಥರ ಮಾಡಿಸಿದ್ದಾರೆ ಅಂತ ಅನ್ಕೋತೀನಿ. ಅದು ಬಿಟ್ಟರೆ ಬೇರೆ ಏನೂ ಇದೇ ಇಲ್ಲ. ಆರೂವರೆ ಆಗೋಯ್ತು ಗುರು. ನಿನ್ನೆ ಪೇಚಾಡ್ತಾ ಇದ್ದೆ, ಯಾಕಂದರೆ ಗಾಡಿ ಇದಾಗಿತ್ತು. ಇವತ್ತು ಫುಲ್ ಎನರ್ಜೆಟಿಕ್ ಆಗಿದ್ದೀನಲ್ಲ, ಅದಕ್ಕೆ ಏನೂ ಪೇಚಾಡ್ತಾ ಇಲ್ಲ, ಆರಾಮಾಗಿದ್ದೀನಿ. ನೋಡೋಣ, ಸುಮ್ಮನೆ ನಿರ್ವಾಣ ಬೀಚ್ ಹತ್ರ ಒಂದು ವಿಸಿಟ್ ಕೊಡೋಣ. ಹಂಗೆ ಅವರು ಸಜೆಸ್ಟ್ ಮಾಡಿದ್ರಲ್ಲ ಅಂಕಲ್ ಕಿರಣ್ ಅಂತ ಹೇಳಿದ್ನಲ್ಲ ಅವರು, ಒಂದ್ಸಲ ಹಿಂಗಾಗ್ತವೆ. ಇಲ್ಲೇನೋ ಹಾಕಿದ್ದಾರೆ ಬ್ರಿಡ್ಜ್ ಥರ. ಓ ಏನು ಗುರು ಇದು, ಶೋ ಏನೋ ಸೊಪ್ಪೇನೋ ಬೆಳೆದಿರೋದು ಸಖತ್ತಾಗಿದೆ. ಅದಕ್ಕೆ ಇಲ್ಲಿ ಮ್ಯಾಪಲ್ಲೂ ಗ್ರೀನ್ ತೋರಿಸ್ತಾ ಇದೆ ಅಲ್ಲ, ಕ್ರೇಜಿ ಆಗಿದೆ ಗುರು. ಮೋಸ್ಟ್ಲಿ ಈ ಬೀಚ್ ಹತ್ರನೂ ಎಲ್ಲ ರೆಸಾರ್ಟ್ ಮಾಡಿ ಮಡಗಿರ್ತಾರೆ, ಮಿಸ್ಸೇ ಇಲ್ಲ. 1 ಅವರ್ ಹೊಡೆಯೋದೇನು ಕಷ್ಟ ಇಲ್ಲ. ಅದೊಂದು 30 ಕಿಲೋಮೀಟ್ರ್ ಇದೆ ಅಷ್ಟೇ, ಹೈವೇ ಪಟ್ ಅಂತ ಹೊಡೆದ್ಬಿಡೋದು ಆರಾಮಾಗಿ. ನಮ್ಮ ಗಾಡಿ ಟಯರು ಅಂತೂ ಇದಾದಮೇಲೆ ಚೇಂಜ್ ಚೆಕ್ ಮಾಡಿಸ್ಬೇಕು. ಯಾಕೆಂದರೆ ಆ ರೇಂಜ್ಗೆ ಆಫ್ ರೋಡ್ ಲೆಕ್ಕ ಆಯ್ತಿದ್ದಲ್ಲ. ಓಹ್ ಸಖತ್ತಾಗಿದೆ ಗುರು ಬೀಚು, ಚಿಂದಿ ಅಲ್ಲ. ಬಟ್ ಊಟ ಮತ್ತು ಪವರ್ ವ್ಯವಸ್ಥೆ ಬೇಕು, ಅದೆರಡು ಇದ್ಬಿಟ್ಟಿದ್ದರೆ ಏನೋ ಒಂದು ವ್ಯವಸ್ಥೆ ಆಗಿರೋದು. ದೇವಡ ಇಲ್ಲಿ ಮೇನ್ ಬೀಚು. ಆಲ್ಮೋಸ್ಟ್ ಕತ್ಲೇನೇ ಆಗೋಯ್ತು ಅವರು. ಓ ಇಲ್ಲಿ ಟೆಂಟ್ ಹಾಕಿ ಐಕ್ಳು ಟೆಂಟ್ ಫ್ರೀ ಆಗಂತೂ ಇರಲ್ಲ ಅದು. ಇದೇ ನಿರ್ವಾಣ ಬೀಚ್. ಎಲ್ಲಿ ಪಾರ್ಕಿಂಗು ಆ ಕಡೆಗೆ, ಅಲ್ಲಿನ್ನೂ ಓಪನ್ ಸ್ಪೇಸ್ ಇದೆ. ಆಯ್ತು ಕಣಪ್ಪ, ಡನ್. ಸಮುದ್ರ ಅಪಾಯಕಾರಿ ಸುಳಿ ಇರುತ್ತದೆ ಪ್ರವಾಸಿಗರು. ಓಕೆ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು 2 ವರ್ಷದ ನಂತರ ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ಜೀವನದಲ್ಲೂ ತಾವು ಅಂದ್ಕೊಂಡಾಗೆ ಆಗ್ಬಿಟ್ಟಿದ್ದರೆ ಅದನ್ನು ಜೀವನ ಅಂತಲೇ ಹೇಳ್ತಿರಲಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗಲೇ ಜೀವನಕ್ಕೆ ಒಂದು ಅದರದೇ ಆದ ಅರ್ಥ ಇರುತ್ತೆ, ಅದರದೇ ಆದಂಥ ಒಂದು ಬೆಲೆ ಇರುತ್ತೆ. ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಹೊಸ ವಿಷಯನ ಶುರು ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಯಾವುದೇ ರೀತಿ ಕೂಡ ಅಡೆತಡೆಗಳು ಒಂದಲ್ಲ ಎರಡಲ್ಲ 1000ನೇ ಬರಲಿ, ಯಾವುದಕ್ಕೂ ಜಗ್ದೆ ಕುಗ್ದೆ ಆ ಒಂದು ತೊಗೊಂಡಿರೋ ನಿರ್ಧಾರನ ನಾವು ಕಂಪ್ಲೀಟಾಗಿ ಅದನ್ನು ಅಚೀವ್ ಮಾಡೋಣ. ಯಾವುದೇ ಒಂದು ವಿಷಯನೇ ಆಗಲಿ ನೀವು ಅರ್ಧಕ್ಕೆ ಬಿಟ್ಟು ನೋಡಿ, ನೀವು ಬೆರಳು ಮಾಡಿ ತೋರಿಸೋವಂಥ 1000 ಕೈಗಳು ಉಟ್ಕೊಳ್ತವೆ. ನೋಡ ಇವನು ಇದನ್ನು ಅರ್ಧಕ್ಕೆ ಬಿಟ್ಬಿಟ್ಟ, ನೋಡ ಅವನು ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ಟ ಅಂತ ಮಾತಾಡ್ತಾನೆ ಇರ್ತಾ ಇರೋ ಹೊತ್ತು ಯಾರು ಯಾವುದು ಸಪೋರ್ಟ್ಗೂ ಬರೋದಿಲ್ಲ. ಕ್ಷಮಿಸಿ, ನನ್ನ ವಾಯ್ಸ್ ಎಕ್ಕುಟ್ಟೋಗಿದೆ. ಹೌದು, ನನಗೆ ತೋರಿಸೋಕೊಟ್ಟಿರೋ ಜಾಗಗಳನ್ನ ಆಲ್ರೆಡಿ ತುಂಬ ಜನ ತೋರಿಸ್ಬಿಟ್ಟಿದ್ದಾರೆ ಅಂತ. ಆದರೆ ನಾನು ಏನಕ್ಕೆ ವೀಡಿಯೋಗಳನ್ನ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಂದರೆ ನನ್ನದೇ ಆದ ರೀತಿಯಲ್ಲಿ ಜನರಿಗೆ ಸುಲಭವಾಗಿ ಎಲ್ಲನೂ ಅರ್ಥೈಸೋದಕ್ಕೆ ನನ್ನದೇ ಆದ ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತೀನಿ.
ಬ್ಯಾಟ್ರಿ ಇದು ಗೊತ್ತಾಗ್ತಾನೆ ಇಲ್ಲ ನಮ್ಮದು. ಡೇಟಾ ಆಫ್ ಮಾಡಿಲ್ಲ. ಶೆಟ್, ಡೇಟಾ ಆಫ್ ಮಾಡಿಲ್ಲ. ಬರ್ತಾ ಇದ್ದ ದಾರಿಲಿ ನೋಡಿದ ರೆಸಾರ್ಟ್ಗಳಾಗಲಿ, ಹೋಟೆಲ್ಸ್ಗಳಾಗಲಿ, ರೂಮ್ಸ್ಗಳಾಗಲಿ ಪ್ರತಿಯೊಂದು ಕಾಸ್ಟ್ಲಿ ಇತ್ತು. ಎಲ್ಲ ದುಬಾರಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದೆ, ಎಲ್ಲಿ ಉಳ್ಕೊಂಡೆ, ಏನು ಕತೆ ಆಯಿತು, ಜಾಗ ಸಿಕ್ತಾ, ಪ್ರತಿಯೊಂದು ಮಾಹಿತಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನನ್ನ ಫ್ರೆಂಡ್ ಕಾಲ್ ಮಾಡಿ ನನ್ನ ವಿಚಾರಿಸ್ಕೊಳ್ತಾ ಇರೋದಿದು. ಹಲೋ ಹೇಳಿ ಬ್ರೋ. ಮೊಬೈಲ್ ಮೋಟೋಲಾಗ್ ಮಾಡೋದು ನೀವು ಅಂದ್ಕೊಂಡಷ್ಟು ತುಂಬ ಸುಲಭವಾದ ಮಾತು ಅಲ್ವೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಅಲ್ಲಿ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದೇ ರೀತಿ ವೀಡಿಯೋಸ್ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. I will coming soon.